ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಮತ್ತೊಂದು ಷಣ್ಮುಖ ಶಿವಯೋಗಿಗಳ ವಚನ. ಎನ್ನ ಕರಸ್ಥಳದ ಮಧ್ಯದಲ್ಲಿ ಪರಮ ನಿರಂಜನದ ಕುರುಹು ತೋರಿದ, ಆ ಕುರುಹಿನ ಮಧ್ಯದಲ್ಲಿ ಅರುಹಿನ ಕಳೆಯ ತೋರಿದ, ಆ ಅರುಹಿನ ಕಳೆಯ ಮಧ್ಯದಲ್ಲಿ ಮಹಾಜ್ಞಾನದ ಬೆಳಗ ತೋರಿದ, ಆ ಬೆಳಗಿನ ನಿಲುವಿನೊಳಗೆ ಎನ್ನ ತೋರಿದ, ಎನ್ನೊಳಗೆ ತನ್ನ ತೋರಿದ, ತನ್ನೊಳಗೆ ಎನ್ನ ನಿಂಬಿಟ್ಟುಕೊಂಡ ಮಹಾಗುರುವಿಂಗೆ ನಮೋ ನಮೋ ಎನ್ನುತ್ತಿರ್ದನಯ್ಯ ಅಖಂಡೇಶ್ವರ. ಲಿಂಗ ದೀಕ್ಷೆ ಎನ್ನುವಂಥದ್ದು ನಮ್ಮ ಧರ್ಮದಲ್ಲಿ ಬಹಳ ಪ್ರಮುಖವಾದ ಘಟ್ಟ. ಯಾವುದೇ ಧರ್ಮ ಆಗಿರಲಿ, ದೀಕ್ಷೆ ಎನ್ನುವಂಥದ್ದು ಬಹಳ ಮುಖ್ಯ ಘಟ್ಟ. ಧರ್ಮಕ್ಕೆ ಪ್ರವೇಶನೇ ದೀಕ್ಷೆಯಿಂದ. ಒಂದು ವೇಳೆ ದೀಕ್ಷೆ ತಗೊಳ್ಳಾರ್ದೆ ನಾವು ಆ ಧರ್ಮದ ಅನುಯಾಯಿ ಅಂತ ಹೇಳಿದ್ರೆ ಅದು ಕೇವಲ ಜಾತಿಯಿಂದ ಆಗ್ಬೋದು ಅಥವಾ ತತ್ವ ಪ್ರೀತಿಯಿಂದ ಆಗ್ಬೋದು, ಎರಡೂ ಆಗಬಹುದು. ಕೆಲವು ಸಾರಿ ಜಾತಿಯವರು ಅಪ್ಪ ಆ ಧರ್ಮದ ಅನುಯಾಯಿ ಅನ್ನೋ ಕಾರಣಕ್ಕೆ ಮಕ್ಕಳು ಆ ಧರ್ಮದ ಅನುಯಾಯಿ ಆಗೋದೇ ಜಾಸ್ತಿ. ಜಗತ್ತಿನ ತುಂಬ ಅದೇ ಇರೋದು. ಆದ್ರೆ ಇದು ನಿಜವಾದ ಅನುಯಾಯಿತ್ವ ಅಲ್ಲ. ದೀಕ್ಷೆ ತೆಗೆದುಕೊಂಡು ಆ ಧರ್ಮ ತತ್ವಗಳನ್ನು ಅರ್ಥ ಮಾಡಿಕೊಂಡು ನಡೆದಿದ್ದೇ ಆದರೆ ಅದು ಶ್ರೇಷ್ಠವಾದ ಮಾರ್ಗ. ಆ ನಿಟ್ಟಿನಲ್ಲಿ ಧರ್ಮ ದೀಕ್ಷೆಯನ್ನು ಪಡೆದವರೆಲ್ಲರೂ ಧರ್ಮಾನುಯಾಯಿಗಳು. ಅವರು ಹುಟ್ಟಿನಿಂದ ಯಾವುದೇ ಆಗಿರಲಿ, ಲಿಂಗಾಯತ ಧರ್ಮದಲ್ಲಿ ಬರೋರು ಎಲ್ಲರೂ ಯಾವುದೇ ಜಾತಿ ಭೇದ ಇಲ್ಲದೆ ಯಾರು ಬೇಕಾದರೂ ಈ ಧರ್ಮ ದೀಕ್ಷೆಯನ್ನು ಪಡಿಬಹುದು. ಆದರೆ ಎಲ್ಲರನ್ನೂ ಸಮಾನವಾಗಿ ಕಾಣಬೇಕು ಅಂತಕ್ಕಂಥದ್ದನ್ನ ಬಸವಣ್ಣವ್ರು ಹೇಳ್ತಾರೆ. ಒಂದು ವಚನ ಇದೆ, ಬಹಳ ಪ್ರಸಿದ್ಧವಾದ, ಗೊತ್ತಿರಬೇಕು ನಿಮಗೆ, ಕೆಲವರು ಕೇಳಿರಬಹುದು. ದಾಸಿಪುತ್ರನಾಗಲಿ ವೇಶ್ಯಾಪುತ್ರನಾಗಲಿ ಶಿವದೀಕ್ಷೆಯಾದ ಬಳಿಕ ಸಾಕ್ಷಾತ್ ಶಿವನೆಂದು ವಂದಿಸಿ ಪಾದೋದಕ ಪ್ರಸಾದವ ಕೊಂಬುದೇ ಯೋಗ್ಯ. ಹೀಗಲ್ಲದೆ ಉದಾಸೀನವ ಮಾಡುವವರಿಗೆ ನಾಯಕ ನರಕ ತಪ್ಪದು ಕಾಣ ಕೂಡಲ ಸಂಗಮ ದೇವ. ಅಂದ್ರೆ ಹಿಂದಿನ ಜಾತಿ, ಕುಲ, ಗೋತ್ರ ಏನನ್ನು ನೋಡಬಾರ್ದು ಅಂತ ಹೇಳ್ತಾರೆ. ಆ ದೃಷ್ಟಿಯಿಂದ ದೀಕ್ಷೆ ತಗೊಂಡವರೆಲ್ಲ ಒಂದೇ. ಲಿಂಗಾನಂದಪ್ಪ ಅವ್ರಿಗೆ, ಅಪ್ಪಾಜಿಯವ್ರಿಗೆ ಕೇಳ್ತಿದ್ರು ಕೆಲವರು, ಈ ಹಳೆ ಲಿಂಗಾಯತರಿಗೂ ಹೊಸ ಲಿಂಗಾಯತರಿಗೂ ಏನು ವ್ಯತ್ಯಾಸ? ಅಂದ್ರೆ ಹುಟ್ಟಿನಿಂದ ಲಿಂಗಾಯತರಾಗಿರ್ತಾರಲ್ಲ, ತಂದೆ ತಾಯಿ ಲಿಂಗಾಯತರು, ಮಗ ಲಿಂಗಾಯತ, ಮೊಮ್ಮಗ ಲಿಂಗಾಯತ. ಅವ್ನ ಲಿಂಗ ಕಟ್ಲಿ ಬಿಡ್ಲಿ, ಅದೆಲ್ಲ ಎಲ್ಲ ಧರ್ಮದಲ್ಲೂ ಹಂಗೆ ಮುಂದುವರಿಯುತ್ತಲ್ಲ. ಅವನು ಕ್ರಿಶ್ಚಿಯನ್ ದೀಕ್ಷೆ ತಗೊಳ್ಳಿ ಬಿಡ್ಲಿ, ಕ್ರಿಶ್ಚಿಯನ್ ಆಗ್ತಾನೆ. ಅಪ್ಪ ಅಮ್ಮ ಕ್ರಿಶ್ಚಿಯನ್ ಇದ್ರೆ, ಮುಸಲ್ಮಾನ ಇದ್ರೆ ಮುಸಲ್ಮಾನ ಆಗ್ತಾನೆ, ಬ್ರಾಹ್ಮಣ ಇದ್ರೆ ಬ್ರಾಹ್ಮಣನಾಗ್ತಾನೆ. ಇದು ಜಾತಿ ವ್ಯವಸ್ಥೆ. ಇದು ನೀತಿ ವ್ಯವಸ್ಥೆ ಏನಪ್ಪಾ ಅಂತಂದ್ರೆ ದೀಕ್ಷೆಯನ್ನ ಪಡ್ಕೊಳ್ತಕ್ಕಂಥದ್ದು. ಈಗ ಬೇರೆ ಬೇರೆ ಜನಾಂಗದವ್ರು ಬಂದು ಲಿಂಗ ದೀಕ್ಷೆ ತಗೊಂತಾರೆ, ಹಳಬರು ಲಿಂಗ ದೀಕ್ಷೆ ತಗೊಂತಾರೆ. ಇವರಿಬ್ಬರಿಗೆ ಏನಾದ್ರು ವ್ಯತ್ಯಾಸ ಇದೆಯಾ ಅಂತ ಕೇಳ್ತಿದ್ರು, ಅಥವಾ ಅವರೇ ಪ್ರಶ್ನೆ ಹಾಕೊಂತಿದ್ರು. ಅದಕ್ಕೆ ಉತ್ತರ ಹೇಳ್ತಿದ್ರು ಅವರು, ಏನು ವ್ಯತ್ಯಾಸ ಇಲ್ಲ. ವ್ಯತ್ಯಾಸ ಕಲ್ಪಿಸೋದಾದ್ರೆ ಇಷ್ಟು ಕಲ್ಪಿಸ್ಬೋದು. ಏನು ಅಂದ್ರೆ ಒಂದು ಉದಾಹರಣೆ ಕೊಡೋರು. 71ನೇ ಇಸ್ವಿಯಲ್ಲಿ 100 ರೂಪಾಯಿಂದ ಒಂದು ನೋಟ್ ಪ್ರಿಂಟ್ ಆಗಿದೆ ಅಂತ ಇಟ್ಕೊಳ್ಳಿ. ಆಮೇಲೆ 2001ರಲ್ಲಿ 100 ರೂಪಾಯಿ ನೋಟ್ ಪ್ರಿಂಟ್ ಆಗಿದೆ. ಏನಾದ್ರು ವ್ಯತ್ಯಾಸ ಇದೆಯಾ? 71ರಲ್ಲಿ 2001ರಲ್ಲಿ ಅಂದ್ರೆ 30 ವರ್ಷಗಳ ನಂತರ 100 ರೂಪಾಯಿ ನೋಟು. 71ರ ನೋಟ್ ಕೊಟ್ಟರು ತಗೊಂತಾರೆ, 2001 ನೋಟ್ ಕೊಟ್ಟರು ತಗೊಳ್ತಾರೆ. ಬೆಲೆ ಸೇಮ್ ಇರ್ತದೆ ತಾನೆ, 100 ರೂಪಾಯಿ ಸೇಮ್ ಇರ್ತದಲ್ಲ.
71 ನೋಟು ಹಳೇದು ಅಂತ ಏನಾದ್ರು ಬೆಲೆ ಕಡಿಮೆ ಆಗತ್ತಾ? ಇಲ್ಲ. ಇದು 2001 ನೋಟು ಅಂತ ಹೇಳಿ 100ಕ್ಕೆ 110 ರೂಪಾಯಿ ಹಂಗೆ ಕೊಡಲ್ಲ, ಅಥವಾ 120 ರೂಪಾಯಿ ಆಗಲ್ಲ, 100 ರೂಪಾಯಿನೇ. ಯಾವುದೇ ಇಸ್ವಿಯಲ್ಲಿ ಪ್ರಿಂಟ್ ಆಗಿದ್ರು ಕೂಡ ಮುಖ ಬೆಲೆ ಏನಿರ್ತದೋ ಅದು ಆ ನೋಟಿನ ಬೆಲೆ. ಗೊತ್ತಾಗ್ತದೆ ನಾನು ಹೇಳೋದು? ಆದ್ರೆ ಜನ ಬಯಸೋದು ಯಾವ್ದನ್ನ? ಜನ ಹಳೆ ನೋಟ್ ಬಯಸ್ತಾರ, ಹೊಸ ನೋಟ್ ಬಯಸ್ತಾರ? ಯಾವ ನೋಟ್ ಬಯಸ್ತಾರೆ? ನೀವಾದ್ರೂ ಕೊಡೋವಾಗ ಹೊಸ ನೋಟ್ ಕೊಟ್ರೆ ಖುಷಿ ಪಡ್ತೀರ, ಹಳೆ ನೋಟ್ ಕೊಟ್ರು ತಗೊಂತೀರ, ವಿಧಿ ಇಲ್ಲ ಅಂತ ಹೇಳಿ ನಡೀತಾ ಇದೆಯಾ ಅಂತ ನೋಡ್ಬಿಟ್ಟು ತಗೊಳ್ತೀರ. ಅದ್ ಬ್ಯಾನ್ ಆಗಿಲ್ದಿದ್ರೆ ಎಲ್ರು ತಗೊಂತಾರ, ಅದೇನಿಲ್ಲ. ಆದ್ರೆ ಬೆಲೆ ಕೊಡೋದು ಯಾವ್ದಕ್ಕೆ? ಹೊಸ ನೋಟಿಗೆ. ಹಂಗೆ ಹೊಸದಾಗಿ ಯಾರು ಧರ್ಮಕ್ಕೆ ಬಂದಿರ್ತಾರೋ ಅವ್ರು ಹೊಸ ನೋಟ್ ಇದ್ದಂಗೆ, ಹಳಬರು ಹಳೆ ನೋಟ್ ಇದ್ದಂಗೆ ಅಂತ ತಮಾಷೆ ಮಾಡೋರು. ಗೊತ್ತಾಯ್ತ? ಅದಕ್ಕೆ ನಾವು ತಿಳ್ಕೋಬೇಕು, ಈ ಜಾತಿ ಭೇದ ಅನ್ನುವಂಥದ್ದು ಧರ್ಮದೊಳಗಡೆ ಇರಬಾರ್ದು. ಎಲ್ಲರೂ ಅಂದ್ರೆ ಪರಮಾತ್ಮನ ದೃಷ್ಟಿಯಲ್ಲಿ ಕೂಡ ಜಾತಿ ಇಲ್ಲ. ಈಗ ಎಲ್ಲ ಮಕ್ಕಳು ಸಮಾನವಾಗಿ ಹುಟ್ಟುತ್ತಾರೆ, ತಾಯಿ ಗರ್ಭದಲ್ಲೇ ಹುಟ್ಟಬೇಕು. ನಿಯಮಗಳೇನಿದೆ, ಹುಟ್ಟಿನ ನಿಯಮಗಳು, ಸಾವಿನ ನಿಯಮಗಳು ಎಲ್ಲ ಜಾತಿ ಜನಾಂಗದವ್ರಿಗೆ, ಎಲ್ಲ ಧರ್ಮದವ್ರಿಗೆ ಒಂದೇ ಇರುತ್ತೆ. ಆ ದೃಷ್ಟಿಯಿಂದ ಜಾತಿ ಭೇದ ಅನ್ನುವಂಥದ್ದನ್ನ ಮಾಡಬಾರ್ದು. ಕುಲ ಅಂದ್ರೆ ಧರ್ಮಕ್ಕೆ ಬೆಲೆ ಕೊಡ್ಬೇಕು, ತತ್ವಕ್ಕೆ ಬೆಲೆ ಕೊಡ್ಬೇಕು ಅಂತ ಹೇಳ್ತಿದ್ರು ಅವರು. ಇನ್ನು ದೀಕ್ಷೆ ಮಾಡಿದ ಮೇಲೆ ಶಿಷ್ಯನಿಗೆ ಏನ್ ಅನುಭವ ಆಯ್ತು, ಷಣ್ಮುಖ ಶಿವಗಳಿಗೆ ಏನ್ ಅನುಭವ ಆಯ್ತು, ಅದೆಲ್ರಿಗೂ ಆಗ್ಬೇಕು ಅಂತಿಲ್ಲ, ಆದ್ರೂ ಒಳ್ಳೇದು. ಹೇಳದ್ನಲ್ಲ, ಸಾಧನೆಯ ಫಲ, ಜನ್ಮ ಜನ್ಮಾಂತರದ ಪುಣ್ಯದ ಫಲ. ಅವ್ರು ಹೇಳ್ತಾರೆ, ಎನ್ನ ಕರಸ್ಥಳದ ಮಧ್ಯದಲ್ಲಿ ಪರಮ ನಿರಂಜನದ ಅಥವಾ ಪರಮ ನಿರಂಜನನ ಕುರುಹು ತೋರಿದ. ಬೆಳಿಗ್ಗೆ ಹೇಳ್ತಾ ಇದ್ದೆ, ಈ ಇಷ್ಟಲಿಂಗ ಅನ್ನುವಂಥದ್ದು ಅಣುವಿಂಗೆ ಅಣು, ಮಹತ್ತಿಂಗೆ ಮಹತ್ತು. ಅಂದ್ರೆ ಪರಮಾತ್ಮನ ಕುರುಹು ಇದು. ಪರಮ ನಿರಂಜನ, ನಿರಂಜನ ಅಂದ್ರೆ ಯಾವುದಕ್ಕೂ ಅಂಟಿಕೊಳ್ಳಲಾರದವನು. ಅಲಕ್ ನಿರಂಜನ್ ಅಂತ ಹೇಳ್ತಿರ್ತಾರೆ ಸನ್ಯಾಸಿಗಳು. ಜೈ ಅಲಕ್ ನಿರಂಜನ್ ಅಂದ್ರೆ ಯಾವುದಕ್ಕೂ ಅಂಟಿಕೊಳ್ಳಾರದವನು. ಮಠಕ್ಕಾಗ್ಲಿ, ತನ್ನ ದೇಹಕ್ಕಾಗ್ಲಿ, ಬಂಧು ಬಾಂಧವರಿಗಾಗ್ಲಿ ಯಾವುದಕ್ಕೂ ಅಂಟಿಕೊಳ್ಳಲಾರದವನು ಅಲಕ್ ನಿರಂಜನ್. ಹಾಗೆ ಪರಮಾತ್ಮ ಎಲ್ಲವನ್ನೂ ಸೃಷ್ಟಿ ಮಾಡಿದ್ರು ಕೂಡ, ಎಲ್ಲದರೊಳಗೂ ಇದ್ರೂ ಕೂಡ ಅವನು ಯಾವುದಕ್ಕೂ ಅಂಟಿಕೊಂಡಿಲ್ಲ, ನಿರಂಜನ ಸ್ವರೂಪನಾಗಿ. ಅದಕ್ಕೆ ಗುರುಗಳಿಗೆ ಬರೆಯುವಾಗ, ವಿರಕ್ತ ಗುರುಗಳಿಗೆ ಬರೆಯುವಾಗ ಒಂದು ಮಾತು ಬರೀತಾರೆ, ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ. ಶ್ರೀಮತ್ ಅಂದ್ರೆ ಅದು ಬೆಲೆ, ನಿರಂಜನ ಕೊಡಿದಾಗ ಶ್ರೀಮನ್ ನಿರಂಜನ ಆಗತ್ತ. ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ. ಪ್ರಣವ ಅಂದ್ರೆ ಓಂಕಾರ. ಓಂಕಾರ ಹೇಗೆ ಪರಮಾತ್ಮನ ನಿಜವಾದ ಹೆಸರಾಗಿದೆಯೋ ಹಾಗೆ ಗುರುಗಳಾದವರು ಪ್ರಣವ ಸ್ವರೂಪಿಗಳಾಗಿರ್ಬೇಕು, ಓಂಕಾರ ಸ್ವರೂಪರಾಗಿರ್ಬೇಕು ಅವರು. ಅಂದ್ರೆ ಯಾವುದಕ್ಕೂ ಅಂಟ್ಕೋಬಾರ್ದು ಅನ್ನುವ ಕಾರಣಕ್ಕೆ. ಅಂತಹ ಪರಮ ನಿರಂಜನದ ಮೂಲ ಯಾರು? ಪರಮಾತ್ಮ. ದೇವರು ಪರಮ ನಿರಂಜನ, ಶ್ರೇಷ್ಠ ನಿರಂಜನ, ಯಾವುದಕ್ಕೂ ಅಂಟ್ಕೊಂಡಿಲ್ಲ. ಕುಲ, ಗೋತ್ರ, ದೇಶ, ಭಾಷೆ ಯಾವುದರ ಸೀಮೆನೂ ಇಲ್ಲ ಅವನಿಗೆ. ಅಂತಹ ಪರಮ ನಿರಂಜನದ ಕುರುಹು ಇಷ್ಟಲಿಂಗ. ಎನ್ನ ಕರಸ್ಥಳದ ಮಧ್ಯದಲ್ಲಿ ಪರಮ ನಿರಂಜನದ ಕುರುಹು ತೋರಿದ, ಆ ಕುರುಹಿನ ಮಧ್ಯದಲ್ಲಿ ಅರುಹಿನ ಕಳೆಯ ತೋರಿದ. ಇಷ್ಟಲಿಂಗ ಕೇವಲ ಒಂದು ಕಪ್ಪು ಕಂತೆಯ ಅಥವಾ ಒಂದಿಷ್ಟು ಗಾತ್ರದ ಒಂದು ವಸ್ತು ಅಲ್ಲ. ಅದು ಅರುಹಿನ ಕುರುಹು, ಪರಮಾತ್ಮನ ಕುರುಹು, ಚೈತನ್ಯದ ಕುರುಹು, ಪರಮ ನಿರಂಜನದ ಕುರುಹು ತೋರಿದ. ಆ ಕುರುಹಿನ, ಆ ಅರುಹಿನ ಮಧ್ಯದಲ್ಲಿ ಮಹಾಜ್ಞಾನದ ಬೆಳಗ ತೋರಿದ. ಮಹಾಜ್ಞಾನದ ಬೆಳಗು ಅಂದ್ರೆ ಪರಮಾತ್ಮ, ಪರಮಾತ್ಮನ ಚೈತನ್ಯ. ಇದು ಹೊರಗಿನ ಕಣ್ಣಿಗೆ ಕಾಣಿಸುವ ಬೆಳಗಲ್ಲ. ಬಸವಣ್ಣವ್ರದೊಂದು ವಚನ ಇದೆ, ಗೊತ್ತಿರ್ಬೇಕು, ಬೆಳಗಿನೊಳಗಣ
ಬೆಳಗು, ಮಹಾಬೆಳಗು, ಪರಮಾಶ್ರಯವೇ ತಾನಾಗಿ, ಶಿವ ಶಿವ ಪರಮಾಶ್ರಯವೇ ತಾನಾಗಿ, ಶತಪತ್ರ ಕರ್ಣಿಕಾ, ಶತಪತ್ರ ಕಮಲ ಕರ್ಣಿಕಾ ಮಧ್ಯದಲ್ಲಿ ಸ್ವತಃ ಸಿದ್ಧನಾಗಿರ್ಪ ನಮ್ಮ ಕೂಡಲ ಸಂಗಮ ದೇವರು. ಅಂದ್ರೆ ಬೆಳಗಿಗೆ ಬೆಳಕಾಗಿರ್ತಕ್ಕಂಥದ್ದು. ಈ ಏನ್ ನಕ್ಷತ್ರಗಳು ಬೆಳಗ್ತಿದಾವಲ್ಲ, ಅವಕ್ಕೆ ಸ್ವಯಂ ಪ್ರಕಾಶ ಇಲ್ಲ ಅಂತ ಹೇಳ್ತಾರೆ. ಅವು ಆಕ್ಚುಲಿ ಸ್ವಯಂ ಪ್ರಕಾಶಗಳೇ, ಅವಕ್ಕೇನು ಯಾವುದೇ ಏನು ಇಂಧನ ಉರುವಲು ಬೇಕಾಗಿಲ್ಲ, ಉರಿತಾ ಇದಾವೆ. ಆದ್ರೆ ಆ ಬೆಳಕು ಕೊಟ್ಟವನು ಯಾರಪ್ಪ ಅಂದ್ರೆ ಪರಂಜ್ಯೋತಿ ಸ್ವರೂಪನಾದಂತಹ ಪರಮಾತ್ಮನ ಕಿಂಚಿತ್ ಬೆಳಕಿನಿಂದ ಇಷ್ಟೆಲ್ಲ ಸೃಷ್ಟಿ ಆಗ್ತಾ ಇದೆ, ಇಷ್ಟೆಲ್ಲ ನಕ್ಷತ್ರಗಳು ಬೆಳಗ್ತಾ ಇದ್ದಾವೆ ಅನ್ನುವ ಮಾತನ್ನ ಹೇಳ್ತಾರೆ. ಪರಮ ನಿರಂಜನದ ಕುರುಹು ತೋರಿದ, ಆ ಕುರುಹಿನೊಳಗೆ ಅರುಹಿನ ಕಳೆಯ ತೋರಿದ, ಆ ಕಳೆಯ ಮಧ್ಯದಲ್ಲಿ ಮಹಾಜ್ಞಾನದ ಬೆಳಗ ತೋರಿದ, ಅದು ಮಹಾಜ್ಞಾನದ ಬೆಳಗು. ಅದಕ್ಕೆ ವರ್ಣಿಸ್ತಾರೆ, ಉಪನಿಷತ್ನಲ್ಲೂ ಕೂಡ ವರ್ಣಿಸ್ತಾರೆ ಅದನ್ನ. ಎಲ್ಲಿ ಏನು ರವಿ, ಚಂದ್ರ, ತಾರೆ, ಸೂರ್ಯ, ಚಂದ್ರ, ತಾರೆ ಬೆಳಗೋದಿಲ್ವೋ ಅಂತ ಬೆಳಗು ವಿಮಲ ಪರಂಜ್ಯೋತಿ, ಅದು ಪರಮಾತ್ಮನ ಬೆಳಗು. ಅದು ಹೊರಗಿನ ಕಣ್ಣಿಗೆ ಕಾಣುವಂತಹದ್ದಲ್ಲ, ಅದು ಮೂರನೆಯ ಕಣ್ಣಿಗೆ ಕಾಣ್ತಕ್ಕಂಥ ಪ್ರಜ್ಞಾಚಕ್ಷು, ಇಲ್ಲಿ ಹಣೆಯಲ್ಲಿರ್ತದ, ಅದು ಅರಳಿದಾಗ ಕಾಣುವಂತಹ ಬೆಳಕು. ಅಂತಹ ಅರುಹಿನ ಏನು ಮಹಾ ಬೆಳಗ ತೋರಿದ, ಆ ಬೆಳಗಿನ ನಿಲುವಿನೊಳಗೆ ಎನ್ನ ತೋರಿದ, ಆ ಬೆಳಗಿನ ತನ್ನ ತೋರಿದ, ತನ್ನ ಅಂದ್ರೆ ಗುರುವಿನ ಸ್ವರೂಪ, ಆ ಪರಮಾತ್ಮನ ಬೆಳಗಿನೊಳಗೆ ಗುರುವಿನ ಸ್ವರೂಪ, ತನ್ನೊಳಗೆ ಎನ್ನ ತೋರಿದ, ಆ ಬೆಳಗಿನ ನಿಲುವಿನೊಳಗೆ ಎನ್ನ ತೋರಿದ, ಎನ್ನೊಳಗೆ ತನ್ನ ತೋರಿದ, ತನ್ನೊಳಗೆ ಎನ್ನನಿ ಬಿಟ್ಟುಕೊಂಡ ಮಹಾಗುರುವಿಂಗೆ ನಮೋ ನಮೋ ಎನ್ನುತ್ತಿದ್ದೇನೆಯೇ ಅಖಂಡೇಶ್ವರ. ಆ ಬೆಳಗಿನೊಳಗೆ ನನ್ನನ್ನು ತೋರಿಸ್ದ, ಅದು ಮೊದಲು ಎನ್ನ ತೋರಿದ, ಎನ್ನೊಳಗೆ ತನ್ನ ತೋರಿದ, ನನ್ನೊಳಗೆ ಅವನೇ ಗುರು ಸ್ವರೂಪವೇ ಆಗಿ ನಿಂತಿದ್ದ. ಆತ್ಮ ಸ್ವರೂಪ ಬೇರೆ ಅಲ್ಲ, ಗುರು ಸ್ವರೂಪ ಬೇರೆ ಅಲ್ಲ. ಆ ಎನ್ನೊಳಗೆ ತನ್ನ ತೋರಿದ, ತನ್ನೊಳಗೆ ಎನ್ನನಿ ಬಿಟ್ಟುಕೊಂಡ, ಗುರುವಿನ ತನ್ನೊಳಗೆ ನನ್ನನ್ನು ಐಕ್ಯ ಮಾಡಿಕೊಂಡ. ಅಂದ್ರೆ ಗುರು ಬೇರೆ ಅಲ್ಲ, ಶಿಷ್ಯ ಬೇರೆ ಅಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಅದ್ಭುತವಾದ ವಚನಗಳು ಷಣ್ಮುಖ ಶಿವಯೋಗಿಗಳ ವಚನಗಳು, ಅಂದ್ರೆ ಅದ್ಭುತವಾದ ವಚನಗಳು. ಅದನ್ನ ನಾವು ಕಲ್ತ್ಕೋಬೇಕು, ಅದರಂತೆ ನಡಿಬೇಕು. ಪೂಜಾ ಸಂದರ್ಭದಲ್ಲಿ ಅವುಗಳನ್ನು ಓದ್ಬೇಕು, ಮತ್ತೆ ಅವುಗಳು ಕಂಠಪಾಠ ಮಾಡೋಕ್ಕೂ ಸುಲಭವಾಗಿದ್ದಾವೆ, ಅವು ಕಾವ್ಯಾತ್ಮಕವಾಗಿದ್ದಾವೆ. ಮಹಾದೇವಿ ಅಕ್ಕವನವರ ವಚನಗಳಿಗೆ ಬಹಳ ಸಮೀಪ ಆಗ್ತಾವೆ ಷಣ್ಮುಖ ಶಿವಗಳ ವಚನಗಳು. ಬಸವಣ್ಣನವರ ವಚನಗಳಿಗೆ ಬಹಳ ಸಮೀಪ ಆಗ್ತವೆ ಷಣ್ಮುಖ ಶಿವಗಳ ವಚನಗಳು. ಅಂತಹ ಅದ್ಭುತವಾದಂತಹ ವಚನ ಸಾಹಿತ್ಯವನ್ನು ಕೊಟ್ಟವರು ಶಿವಯೋಗಿಗಳು. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣ.